ಭಗವಾನ್. ಇನ್ನು ನಮ್ಮ ಗೋಲ್ಡನ್ ಥಾಟ್, ಇಲ್ಲೊಂದು ಕೋಟ್ ಇದೆ, ಥಿಂಕಿಂಗ್ ಈಸ್ ಡಿಫಿಕಲ್ಟ್, ದ್ಯಾಟ್ಸ್ ವೈ ಮೋಸ್ಟ್ ಪೀಪಲ್ ಜಡ್ಜ್. ಭಾಳ ಜನ ನಮ್ಮಲ್ಲಿ ಹೆಂಗಪ್ಪ ಅಂತಂದ್ರೆ ಭಾಳ ವಿಚಾರ ಮಾಡೋದಿಲ್ಲ, ಯಾವುದೋ ಒಂದು ಬೇಸ್ ಮೇಲ್ಗಡೆ ಜಡ್ಜ್ ಮಾಡ್ತಾರೆ. ಜಡ್ಜ್ ಅಂದ್ರೇನು, ನಿರ್ಣಯ ತೊಗೊಂಡ್ಬಿಡ್ತಾರೆ, ವಿಚಾರ ಮಾಡದೆ ನಿರ್ಣಯವನ್ನು ತಗೋಬಾರ್ದು. ಫಾರ್ ಎಕ್ಸಾಂಪಲ್ ಎಜುಕೇಷನ್, ಸರ್ ಯಾರೋ ಒಂದಿಷ್ಟು ಜನ ಈ ಡಿಗ್ರಿ ಮಾಡತ್ತಾರ, ನಾನು ಮಾಡಿಬಿಡ್ತೇನೆ, ಯೋಚನೆ ಮಾಡೋದಿಲ್ಲ. ಅವ್ರು ಮಾಡಕತ್ತಾರಲ್ಲ, ಅವ್ರು ಡಿಗ್ರಿ ಮಾಡಿದ್ಮೇಲೆ ಅವ್ರಿಗೆ ಚಲೋ ಜಾಬ್ ಸಿಕ್ಕೈತಲ್ಲ, ನನಗೂ ಸಿಗ್ತೈತೆ, ನಾನು ಮಾಡ್ತೇನೆ. ವಿಚಾರ ಮಾಡ್ಬೇಕು, ಅವ್ರಿಗೆ ಚಲೋ ಜಾಬ್ ಸಿಕ್ಕಿರ್ಬೋದು, ಅದ್ರಾಗ ನನಗೆ ಖುಷಿ ಸಿಗ್ತೈತೇನೋ, ನಿಜವಾಗ್ಲೂ ನನಗೆ ಅದ್ರಾಗ ಇಂಟ್ರೆಸ್ಟ್ ಐತೇನೋ, ಅದಕ್ಕೆ ಮುಂದೆ ಫ್ಯೂಚರ್ ಐತೇನೋ ಆ ಡಿಗ್ರಿಗೆ, ಯೋಚನೆ ಮಾಡಬೇಕು. ನಮ್ಮಲ್ಲಿ ಯೋಚನೆ ಮಾಡೋಂಗಿಲ್ಲ, ಜನ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಇಷ್ಟು ಜನ ಮಾಡಕತ್ತಾರೆ, ನಾನು ಮಾಡ್ತೇನೆ. ಜಾಬಲ್ಲೂ ಹಾಗೆ, ಸರ್ ಭಾಳ ಜನ ಈ ಜಾಬ್ ಮಾಡತ್ತಾರ, ಆ ಜಾಬ್ನಾಗ ದುಡ್ಡು ಭಾಳ ಐತಿ, ಇದು ಭಾಳ ಐತಿ, ನಾವು ಹೋಗ್ತೇನೆ, ನನಗೆ ಎಂಜಾಯ್ಮೆಂಟ್ ಐತೇನೋ, ಆ ಜಾಬ್ ದಿನ ನಾನು ಮಾಡಕತ್ರ ಖುಷಿ ಆಗ್ತಿತ್ತೋ ಇಲ್ಲೋ, ಅದನ್ನು ನಾವು ಯೋಚನೆ ಮಾಡಬೇಕು. ಒಮ್ಮೆ ನಿರ್ಣಯ ತಗೋಬಾರ್ದು, ವಿಚಾರ ಮಾಡಬೇಕು. ದೇವರು ಕೆಲವೇ ಎಷ್ಟೋ ಪ್ರಾಣಿಗಳಿಗೆ ಕೊಟ್ಟಿಲ್ಲ, ನಮಗೆ ಕೊಟ್ಟಿದ್ದಾನೆ ಬುದ್ಧಿಯನ್ನು. ಹ್ಯಾಪಿನೆಸ್, ಭಾರಿ ಹ್ಯಾಪಿನೆಸ್. ನಮಗೆ ಜೀವನದಾಗ ಹ್ಯಾಪಿನೆಸ್ ಬೇಕಂದರೆ ನಮಗೆ ನಿಜವಾಗ್ಲೂ ಏನು ಬೇಕು, ಯಾವುದು, ಎಲ್ಲರಿಗೂ ಎಲ್ಲನೂ ಖುಷಿ ಕೊಡೋದಿಲ್ಲ. ಇವತ್ತು ನನಗೆ ದಿನಲೂ ಕರೆಂಟ್ ಅಫೇರ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ದಿನ ಈ ಹಬ್ಬದ ದಿವಸ ರೆಡಿ ಆಗ್ತಾರಲ್ಲ, ಹಂಗೆ ಬೆಳಗ್ಗೆ ರೆಡಿಯಾಗಿ ಕರೆಂಟ್ ಅಫೇರ್ಸ್ ಮಾಡಿರ್ತಾನೆ, ಅಷ್ಟು ನನಗೆ ಇಂಟ್ರೆಸ್ಟ್. ಇದು ಬೇರೆದವ್ರಿಗೆ ಬರದೇ ಇರ್ಬೋದು, ಅವ್ರಿಗೆ ಬೇರೆದ್ರಾಗ ಇರ್ಬೋದು. ನಮಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನಾವು ಮಾಡ್ಕೋಬೇಕು. ಅವು ಮಾಡಕತ್ತಾನ ಇವು ಮಾಡಕತ್ತಾನ ಅಂದರೆ ಹ್ಯಾಪಿನೆಸ್ ಸಿಗೋದಿಲ್ಲ. ರಿಲೇಷನ್ಸ್, ಸಂಬಂಧಗಳಲ್ಲಿ ಕೂಡ ಯಾವಾಗಿದ್ರೂ ಥಿಂಕ್ ಮಾಡಬೇಕು, ಒಮ್ಮೆ ನಿರ್ಣಯ ತಗೋಬಾರ್ದು. ಯಾರೋ ಬಂದು ನಮಗೆ, ನಮ್ಮ ಬೆಸ್ಟ್ ಫ್ರೆಂಡ್ ಅವನ ಬಗ್ಗೆ ಬಂದು, ಅವ್ನು ನಿನಗೆ ಹಿಂಗೆ ಅನ್ನಕತ್ತಿದ್ದ ಮೊನ್ನೆ 4 ಮಂದಿ ಒಳಗಡೆ, ಹೌದಾ ಹಿಂಗೆ ಅನ್ನಕತ್ತಿದ್ದ, ಇವತ್ತಿನಿಂದ ಅವನ ಜೊತೆ ನಾನು ಮಾತಾಡೋದಿಲ್ಲ, ಮುಗೀತು, ನಂದು ನಿಂದು ಸಂಬಂಧನ ಮುಗೀತು. ಓಕೆ, ಹಿಂಗಾಗಿ ಎಷ್ಟೋ ಸಂಬಂಧಗಳನ್ನು ಕಳ್ಕೊತೀವಿ. ಹಂಗೆ ಯಾರಾದರೂ ಯಾರ ಬಗ್ಗೆ ನಿಮಗೆ ಬಂದು ಹೇಳಿದರೆ, ನಿಮಗೆ ಡೌಟ್ ಬಂದರೆ ಹೋಗಿ ಅವ್ರನ್ನ ಡೈರೆಕ್ಟ್ ಕೇಳಿ, ನೀ ಹಿಂಗೆ ಅನ್ನಕತ್ತಿದ್ದಂತ ನನಗಂತೂ ನಾನು ನಂಬಿಲ್ಲ, ಅಂದಿದ್ರೆ ಯಾಕೆ ಅಂದಿಲ್ಲ ಅಂದ್ರೆ ಅವ್ನು ತೊಗೋತೀನಿ ನಾನು. ಫೇಸ್ ಟು ಫೇಸ್ ಮಾತಾಡಬೇಕು. ಭಾರತದಲ್ಲಿ ನಮ್ಮಲ್ಲಿ ಎಷ್ಟೋ ಸಂಬಂಧಗಳು ಯಾಕೆ ಹಾಳಾಗ್ತಾವಂದ್ರೆ ನಡುವಿನವ್ರು ಹಚ್ಚೋ ಬೆಂಕಿಯಿಂದನೇ ಹಾಳಾಗ್ತವೆ. ಫೇಸ್ ಟು ಫೇಸ್ ನಾವು ಮಾತಾಡೋದಿಲ್ಲ, ಯಾರೋ ಹೇಳಿದ್ದನ್ನು ಕೇಳ್ತೀವಿ, ತಲೆಯಾಗ ಸಂಶಯಗಳು ಬರ್ತಾವೆ, ಅವ್ರು ಮಾಡೋ ಕೆಲಸದಿಂದ ಸಂಶಯಗಳು ಬೆಳೀತಾ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ. ಅದಕ್ಕಾಗಿ ಇನ್ನೊಬ್ಬರ ಸೊ ಇದ್ರ ಮೇಲೆ ನಿರ್ಣಯ ತೊಗೋಬಾರ್ದು, ಜಡ್ಜ್ ಮಾಡಬಾರ್ದು, ಥಿಂಕ್ ಮಾಡಿ. ಅವ್ನು ಹೇಳೇನು ಕರೆಕ್ಟು, ಬಟ್ ನಾವು ಬೆಟ್ಟಾಗೋಣಲ್ಲ. ಇಷ್ಟು ವರ್ಷದ ಸ್ನೇಹ ಬರೀ ಒಂದು ಮಾತಿಗೆ ಕಳ್ಕೊಳಕ್ಕಾಗ್ತೈತಿ. ಬೆಟ್ಟಾಗೋನು, ಕುಂತ್ಕೊಳ್ಳೋನು, ಮಾತಾಡೋನು. ಅಕಸ್ಮಾತ್ ಅವ್ನು ಹಂಗೆ ಅಂದಿದ್ರು, ಯಾಕೆ ಅಂದಿಪ್ಪ ಇನ್ನೂ ಮನಮಾಡ ಅಂತ ಹೇಳಿದ್ರೆ ಮುಗೀತು. ಅದರ ಬದಲಿ ದ್ವೇಷ ಸಾಧಿಸ್ಕೊಂತ ಹೋದ್ರೆ ಏನಾಗೋದೈತೆ. ಅದಕ್ಕಾಗಿ ಭಾಳ ಜನ ನಮ್ಮಲ್ಲಿ ಥಿಂಕ್ ಮಾಡೋದಿಲ್ಲ. ಯಾರೋ ಹೇಳಿದ್ರ ಮೇಲೆ, ಭಾಳ ಜನ ಏನೋ ಒಂದು ಮಾಡಕತ್ತಿದ್ರ ಮೇಲೆ ನಿರ್ಣಯ ತೊಗೊಂಡ್ಬಿಡ್ತಾರೆ. ಹಂಗೆ ಮಾಡಬಾರ್ದು, ಥಿಂಕ್ ಮಾಡ್ಬೇಕು. ಯು ಶುಡ್ ಥಿಂಕ್ ಬಿಫೋರ್ ಟೇಕ್ ಅ ಜಜ್ಮೆಂಟ್. ಓಕೆ,